ಪಿಡಿಎ ಅಧಿಕಾರಿಗಳು ಬಂದು ಏಕಾಏಕಿ ಜೆಸಿಬಿಗಳನ್ನ ತೆಗೆದುಕೊಂಡು ಬಂದು ಮನೆಗಳನ್ನ ಧ್ವಂಸ ಮಾಡಿದಾಗ ಪಾಪ ಎಲ್ಲಿಗೆ ಹೋಗ್ತಾರೆ ಅವರದ್ದು? ಅವರ ಬದುಕು ಬೀದಿ ಪಾಲಾಗಿದೆ. ಒಬ್ಬರಲ್ಲ ಒಬ್ಬರದ್ದು ಕರುಣಾಜನಕ ಕಥೆ ಇದು. ಒತ್ತುವರಿ ಚಕ್ರ ವ್ಯೂಹದಲ್ಲಿ ತಣಿಸಂದ್ರದ ನಿವಾಸಿಗಳು ಸಿಕ್ಕಿ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಒಂದಕ್ಕಿಂತ ಒಂದು ತಣಿಸಂದ್ರದ ನಿವಾಸಿಗಳದ್ದು ಕರುಣಾಜನಕ ಕಥೆ ಇದೆ. ಅಧಿಕಾರಿಗಳ ದರ್ಪ ದಬ್ಬಾಳಿಕೆಗೆ ಪಾಪ ರೋಸಿ ಹೋಗಿದ್ದಾರೆ. ಕಿವಿ ಕೇಳದ ಬಾಲಕನ ಮನೆ ಕೆಡವಿದ ಬಿಡಿಎ ಅಧಿಕಾರಿಗಳು. ಬಿಡಿಎ ಆರ್ಭಟಕ್ಕೆ ಮನೆ ಜೊತೆ 9 ಬಾಲಕನ ಬದುಕು ಅತಂತ್ರವಾಗಿದೆ. ಮಗನಿಗಾಗಿ ಕೂಲಿ ಮಾಡಿ ಖರೀದಿಸಿದ ಮೆಷಿನ್ ಮಣ್ಣು ಪಾಲಾಗಿದೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ, ಬನ್ನಿ ನೋಡಿ. ಬಿಡಿಎ ಅಧಿಕಾರಿಗಳ ದರ್ಪ ದಬ್ಬಾಳಿಕೆಗೆ ಅದೆಷ್ಟೋ ಕಣ್ಣೀರಿನ ಕಥೆಗಳು ತಣಿಸಂದ್ರದ ನಿವಾಸಿಗಳ ಕಣ್ಣಲ್ಲಿ ಜೇಂಕರಿಸ್ತಾ ಇದೆ. ಪ್ರಮುಖವಾಗಿ ಈ ಒಂದು ನಿವಾಸವನ್ನ ಗಮನಿಸ್ತಾ ಇರಬಹುದು. ಕಳೆದ 10-15 ವರ್ಷಗಳಿಂದ ಇದೇ ಜಾಗದಲ್ಲಿ ತಮ್ಮ ಫ್ಯಾಮಿಲಿಯ ಜೊತೆ ಇರ್ತಾರೆ. ಫ್ಯಾಮಿಲಿಯ ಜೊತೆ ತನ್ನ ಒಂದು ಪುಟ್ಟ ಒಂದು ಮಗಳು ಸಂತೋಷವಾಗಿ ಮನೆಯಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದರಲ್ಲಿ ಒಂದು ಮಗುವಿಗೆ ಕಿವಿ ಕೂಡ ಕೇಳಿಸೋದಿಲ್ಲ. ಕಿವಿ ಕೇಳಿಸೋದು ಇರೋದಕ್ಕೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ತಾರೆ, ಚಿಕಿತ್ಸೆಗಳನ್ನ ಕೊಡಿಸ್ತಾರೆ. ಯಾಕಂತ ಹೇಳಿದ್ರೆ ಮುದ್ದಾಗಿ ಸಾಕಿದ ಮಗು ಶಾಲೆಗೆ ಕೂಡ ಹೋಗ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಮಗನಿಗೆ ಕಿವಿ ಕೇಳಿಸಬೇಕು, ಓದಿದ್ದು ಅರ್ಥ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತನಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿ ಸುಮಾರು 40,000 ಖರ್ಚನ್ನ ಮಾಡಿ ಒಂದು ಕಿವಿಯ ಮಿಷಿನ್ ಅನ್ನ, ಅಂತ ಹೇಳಿದ್ರೆ ಮಾತನಾಡಿದ್ದು ಮಗುಗೆ ಕೇಳಿಸ್ಲಿ ಅನ್ನೋದರ ನಿಟ್ಟಿನಲ್ಲಿ ಒಂದು ಮಿಷಿನ್ ಅನ್ನ ಕೂಡ ತಾಯಿ ಖರೀದಿ ಮಾಡಿ ಮಗನಿಗೆ ಕೊಟ್ಟಿರ್ತಾರೆ. ಆದ್ರೆ ಏಕಾಏಕಿ ದಬ್ಬಾಳಿಕೆ ಮಾಡಿದಂತಹ ಒಂದಿಷ್ಟು ಬಿಡಿಎ ಅಧಿಕಾರಿಗಳೇನಿದ್ದಾರೆ, ಆ ಒಂದು ಬಿಡಿಎ ಅಧಿಕಾರಿಗಳ ದರ್ಪಕ್ಕೆ ಆ 40,000 ರೂಪಾಯಿ ಖರ್ಚು ಮಾಡಿದಂತಹ ಕಿವಿಯ ಮಿಷಿನು ಮನೆಯ ಒಳಗೆ ಬಾಕಿಯಾಗಿದೆ. ಈಗ ಆ ಕಂದಮ್ಮನಿಗೆ ಮಾತು ಬರೋದಿಲ್ಲ. ಅದರ ಜೊತೆಗೆ ಮಿಷಿನ್ ಇದ್ರೆ ಏನೋ ತಾಯಿ ಮಾತನಾಡಿದ್ದೋ ಅಥವಾ ಸ್ನೇಹಿತರು ಮಾತನಾಡಿದ್ದೋ ಕೇಳಿದ್ದನ್ನ ಸಂತೋಷ ಪಡ್ತಿದ್ದಂತಹ ಬಾಲಕನ ಜೀವನ ಇದೀಗ ಕತ್ತಲಾಗಿದೆ. ತಾಯಿಯನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಅವತ್ತು ಏನಾಯ್ತು ಬೆಳಿಗ್ಗೆ ಅಂತ ಹೇಳಿ. ಮೇಡಮ್, ಈಗ ಬೆಳಿಗ್ಗೆ ಏನಾಯ್ತು ಅಂತ? ಸರ್ ನೋಡಿ, ನಾವು ಕೆಲ್ಸಕ್ಕೆ ಹೋಗ್ತೀವಿ. ಬೆಳಗೋದ್ರೆ ಸಾಯಂಕಾಲ ಬರೋದು. ಮಕ್ಕಳಿಗೆ ನಮ್ ಹುಡುಗಿ ನೋಡ್ಕೊಳ್ತಾರೆ. ನಾನು ತುಂಬಾ ಕಷ್ಟಪಟ್ಟಿ ನನ್ಗೆ ಗೌರ್ಮೆಂಟ್ ಇಂದಾನು ನಾನು ಹಾಕಿ ಮಗುಗೆ ಮಿಷಿನ್ ತಗೊಂಡ್ ಬಂದೆ. ಅವರು ಬೆಳಗ್ಗೆ 6 ಗಂಟೆಗೆ ಬಂದು ಎಲ್ಲಾರನ್ನ ಎಬ್ರಿಸ್ಬಿಟ್ಟು ನಮ್ಗೆ ಸಾಮಾನು ಎತ್ತಕ್ ಕೊಟ್ಟಿಲ್ಲ. ಮಿಷಿನ್ ನೈಟ್ ನಲ್ಲಿ ಅವ್ನ್ ಬಾಕ್ಸ್ ಆಗಿ ಹಾಕಿ ನಾವು ಇಗ್ಬೇಕು. ಬೆಳಗ್ಗೆ ಎತ್ತಿ ಅವ್ನ್ಗೆ ಎಲ್ಲಾ ಕ್ವೀನಲ್ಲಿ ಹಾಕ್ಬೇಕು. ಡೈಲಿ ಅವ್ರ ಹಂಗ ಹೇಳಿರೋದು. ಅವ್ರು ಮಾಡಿದಕ್ಕಿಂತ ನಾವು ನಮ್ ಮಿಷಿನ್ ಎಲ್ಲೋ ಕಲ್ದೋಗ್ಬಿಟ್ಟೈತೆ. ನನ್ ಮಗುಗ್ ಮಾತು ಬರಲ್ಲ, ಕಿವಿನೂ ಕೇಳ್ಸಲ್ಲ. ನಾವು 3 ಜನ ಮನೆಯಲ್ಲಿ ಇರೋದು. ನಮ್ಗೆ ಇದೇ ದುಃಖ ಆಗ್ತಾ ಇರೋದು, ಬೇರೆ ಏನಿಲ್ಲ. ನಾನ್ ತುಂಬಾ ಕಷ್ಟಪಟ್ಟಿದ್ದೀನಿ ಮಿಷಿನ್ಗೆ. ಇವಾಗ ಹೇಳ್ತವ್ರೆ ನಾನ್ ಈಸ್ಕೊಡ್ತೀನಿ, ನೀನ್ ಈಸ್ಕೊಡ್ತೀನಿ ಅಂತ. ನಾನ್ ಸುತ್ತಾಡಿದ್ದು ನನ್ಗೆ ಗೊತ್ತು ಎಷ್ಟೆಷ್ಟು ದೂರ ಕಳಿಸ್ತಾರೆ. ಇವತ್ತು ನನ್ ರಿಮಾನ್ಸ್ಗೆ ಹೋಗ್ಬೇಕಿತ್ತು, ನಾನು ಹೋಗಿಲ್ಲ. ಬೇಕಂದ್ರೆ ನನ್ನ ಹತ್ರ ನೋಡಿ ಪ್ರೂಫ್ ಎಲ್ಲ ಐತೆ. ಅದು ಮಗು ಒಂದು ಕಡೆಯಲ್ಲಿ ಈ ಪರಿಸ್ಥಿತಿಯಲ್ಲಿದೆ, ಅದರ ಜೊತೆಗೆ ಈಗ ಇರೋದಕ್ಕೆ ಸೂರಿಲ್ಲ. ಇಲ್ಲ ಸರ್, ಇದಕ್ಕೆ ಮನೆ ಇಲ್ಲ, ಅಡ್ವಾನ್ಸ್ ಇಲ್ಲ, ಏನಿಲ್ಲ. ಬೀದಿ ಪಾಲ್ ಮಾಡ್ಬಿಟ್ಟಿದ್ದಾರೆ. ನಮ್ಗೆ ಕೇಳೋರು ಯಾರು ಇಲ್ಲ. ನಮ್ಮ ಅಪ್ಪ ಅಮ್ಮ ಯಾರು ನಮ್ಗೆ ಇಲ್ಲ. ಒಂದೊಂದು ಸರಿ ಇಲ್ಲ. ಗಂಡನು ತುಂಬಾ ಟಾರ್ಚರ್ ಕೊಡ್ತಾನೆ. ಬೇಕಂದ್ರೆ ಇಡೀ ಮನೆಗೆ ಕೇಳಿ, ನನ್ನ ಎಷ್ಟು ಕಷ್ಟ ಪಡ್ತೀನಿ ಕೇಳಿ. ಎಷ್ಟು ಸತಿ ಪೊಲೀಸು, ಎಷ್ಟು ಸತಿ ಕಮಿಷನರ್ ಆಫೀಸು, ನಾನೆಲ್ಲಾ ಕಡೆ ಹೋಗಿದ್ದೀನಿ. ನನ್ ಗಂಡ ನನ್ಗೆ ತುಂಬಾ ಟಾರ್ಚರ್ ಕೊಡ್ತಾನೆ. ಇದಿಷ್ಟು ತಾಯಿಯ ಕಣ್ಣೀರಿನ ಕತೆ. ಪ್ರಮುಖವಾಗಿ ಬಿಡಿಎ ಅಧಿಕಾರಿಗಳ ದರ್ಪ ದಬ್ಬಾಳಿಕೆ ಏನಿದೆ, ಏಕಾಏಕಿಯಾಗಿ ಬಂದ್ರು, ಮನೆಯನ್ನ ಏಕಾಏಕಿಯಾಗಿ ಡೆಮೋಲಿಷನ್ ಮಾಡಿದ್ರು. ಒಂದು 10 ನಿಮಿಷ ಸಮಯ ಕೊಡಿ, ನಮ್ಮ ವಸ್ತುಗಳನ್ನ ಹೊರಗೆ ತರ್ತೀವಿ ಅಂತ ಹೇಳಿದ್ರು ಅವಕಾಶ ಕೊಡ್ಲಿಲ್ಲ. ಯಾರ ಬಳಿ ಹೋಗ್ಲಿ, ಮತ್ತೆ ನನ್ನ ಮಗನ ಕಿವಿಯನ್ನ ಸರಿ ಮಾಡಿಸೋದಕ್ಕೆ ಯಾರ ಬಳಿ ಹೋಗ್ಲಿ ಅಂತ ಹೇಳಿ ತಾಯಿ ಕೂಡ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಿಡಿಎ ಅಧಿಕಾರಿಗಳು ಬಂದು ಏಕಾಏಕಿ ಜೆಸಿಬಿಗಳನ್ನ ತೆಗೆದುಕೊಂಡು ಬಂದು ಮನೆಗಳನ್ನ ಧ್ವಂಸ ಮಾಡಿದಾಗ ಪಾಪ ಎಲ್ಲಿಗೆ ಹೋಗ್ತಾರೆ ಅವರದ್ದು? ಅವರ ಬದುಕು ಬೀದಿ ಪಾಲಾಗಿದೆ. ಒಬ್ಬರಲ್ಲ ಒಬ್ಬರದ್ದು ಕರುಣಾಜನಕ ಕಥೆ ಇದು. ಒತ್ತುವರಿ ಚಕ್ರ ವ್ಯೂಹದಲ್ಲಿ ತಣಿಸಂದ್ರದ ನಿವಾಸಿಗಳು ಸಿಕ್ಕಿ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಒಂದಕ್ಕಿಂತ ಒಂದು ತಣಿಸಂದ್ರದ ನಿವಾಸಿಗಳದ್ದು ಕರುಣಾಜನಕ ಕಥೆ ಇದೆ. ಅಧಿಕಾರಿಗಳ ದರ್ಪ ದಬ್ಬಾಳಿಕೆಗೆ ಪಾಪ ರೋಸಿ ಹೋಗಿದ್ದಾರೆ. ಕಿವಿ ಕೇಳದ ಬಾಲಕನ ಮನೆ ಕೆಡವಿದ ಬಿಡಿಎ ಅಧಿಕಾರಿಗಳು. ಬಿಡಿಎ ಆರ್ಭಟಕ್ಕೆ ಮನೆ ಜೊತೆ 9 ಬಾಲಕನ ಬದುಕು ಅತಂತ್ರವಾಗಿದೆ. ಮಗನಿಗಾಗಿ ಕೂಲಿ ಮಾಡಿ ಖರೀದಿಸಿದ ಮೆಷಿನ್ ಮಣ್ಣು ಪಾಲಾಗಿದೆ.
ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಬಿಡಿಎ ಅಧಿಕಾರಿಗಳ ದರ್ಪ ದಬ್ಬಾಳಿಕೆಗೆ ಅದೆಷ್ಟೋ ಕಣ್ಣೀರಿನ ಕಥೆಗಳು ತನಿಸಂದ್ರದ ನಿವಾಸಿಗಳ ಕಣ್ಣಲ್ಲಿ ಜೇಂಕರಿಸ್ತಾ ಇದೆ. ಪ್ರಮುಖವಾಗಿ ಈ ಒಂದು ನಿವಾಸವನ್ನ ಗಮನಿಸ್ತಾ ಇರಬಹುದು. ಕಳೆದ 10-15 ವರ್ಷಗಳಿಂದ ಇದೇ ಜಾಗದಲ್ಲಿ ತಮ್ಮ ಫ್ಯಾಮಿಲಿಯ ಜೊತೆ ಇರ್ತಾರೆ. ಫ್ಯಾಮಿಲಿಯ ಜೊತೆ ತನ್ನ ಒಂದು ಪುಟ್ಟ ಮಗು, ಒಂದು ಮಗಳು ಸಂತೋಷವಾಗಿ ಮನೆಯಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದರಲ್ಲಿ ಒಂದು ಮಗುವಿಗೆ ಕಿವಿ ಕೂಡ ಕೇಳಿಸೋದಿಲ್ಲ. ಕಿವಿ ಕೇಳಿಸೋದು ಇರೋದಕ್ಕೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ತಾರೆ, ಚಿಕಿತ್ಸೆಗಳನ್ನ ಕೊಡಿಸ್ತಾರೆ. ಯಾಕಂತ ಹೇಳಿದ್ರೆ ಮುದ್ದಾಗಿ ಸಾಕಿದ ಮಗು ಶಾಲೆಗೆ ಕೂಡ ಹೋಗ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಮಗನಿಗೆ ಕಿವಿ ಕೇಳಿಸ್ಬೇಕು, ಓದಿದ್ದು ಅರ್ಥ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತನಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿ ಸುಮಾರು 40,000 ಖರ್ಚನ್ನ ಮಾಡಿ ಒಂದು ಕಿವಿಯ ಮಿಷಿನ್ ಅನ್ನ, ಅಂತ ಹೇಳಿದ್ರೆ ಮಾತನಾಡಿದ್ದು ಮಗುಗೆ ಕೇಳಿಸ್ಲಿ ಅನ್ನೋದ್ರ ನಿಟ್ಟಿನಲ್ಲಿ ಒಂದು ಮಿಷಿನ್ ಅನ್ನ ಕೂಡ ತಾಯಿ ಖರೀದಿ ಮಾಡಿ ಮಗನಿಗೆ ಕೊಟ್ಟಿರ್ತಾರೆ. ಆದ್ರೆ ಏಕಾಏಕಿ ದಬ್ಬಾಳಿಕೆ ಮಾಡಿದಂತಹ ಒಂದಿಷ್ಟು ಬಿಡಿಎ ಅಧಿಕಾರಿಗಳೇನಿದ್ದಾರೆ, ಆ ಒಂದು ಬಿಡಿಎ ಅಧಿಕಾರಿಗಳ ದರ್ಪಕ್ಕೆ ಆ 40,000 ರೂಪಾಯಿ ಖರ್ಚು ಮಾಡಿದಂತಹ ಕಿವಿಯ ಮಿಷಿನು ಮನೆಯ ಒಳಗೆ ಬಾಕಿಯಾಗಿದೆ. ಈಗ ಆ ಕಂದಮ್ಮನಿಗೆ ಮಾತು ಬರೋದಿಲ್ಲ. ಅದರ ಜೊತೆಗೆ ಮಿಷಿನ್ ಇದ್ರೆ ಏನೋ ತಾಯಿ ಮಾತನಾಡಿದ್ದೋ ಅಥವಾ ಸ್ನೇಹಿತರು ಮಾತನಾಡಿದ್ದೋ ಕೇಳಿದ್ದನ್ನ ಸಂತೋಷ ಪಡ್ತಿದ್ದಂತಹ ಬಾಲಕನ ಜೀವನ ಇದೀಗ ಕತ್ತಲಾಗಿದೆ. ತಾಯಿಯನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಅವತ್ತು ಏನಾಯ್ತು ಬೆಳಿಗ್ಗೆ ಅಂತ ಹೇಳಿ. ಮೇಡಮ್, ಈಗ ಬೆಳಿಗ್ಗೆ ಏನಾಯ್ತು ಅಂತ? ಸರ್ ನೋಡಿ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಬೆಳಗೋದ್ರೆ ಸಾಯಂಕಾಲ ಬರೋದು. ಮಕ್ಕಳಿಗೆ ನಮ್ ಹುಡುಗಿ ನೋಡ್ಕೊಳ್ತಾರೆ. ನಾನು ತುಂಬಾ ಕಷ್ಟಪಟ್ಟಿ ನನ್ಗೆ ಗೌರ್ಮೆಂಟ್ ಇಂದಾನು ನಾನು ಹಾಕಿ ಮಗುಗೆ ಮಿಷಿನ್ ತಗೊಂಡ್ ಬಂದೆ. ಅವರು ಬೆಳಗ್ಗೆ 6 ಗಂಟೆಗೆ ಬಂದು ಎಲ್ಲಾರನ್ನ ಎಬ್ಬಿಸ್ಬಿಟ್ಟು ನಮ್ಗೆ ಸಾಮಾನು ಎತ್ತಕ್ ಕೊಟ್ಟಿಲ್ಲ. ಮಿಷಿನ್ ನೈಟ್ ನಲ್ಲಿ ಅವ್ನ್ ಬಾಕ್ಸ್ ಆಗಿ ಹಾಕಿ ನಾವು ಇಗ್ಬೇಕು. ಬೆಳಗ್ಗೆ ಎತ್ತಿ ಅವ್ನ್ಗೆ ಎಲ್ಲಾ ಕ್ವೀನಲ್ಲಿ ಹಾಕ್ಬೇಕು. ಡೈಲಿ ಅವ್ರ ಹಂಗೆ ಹೇಳಿರೋದು. ಅವ್ರು ಮಾಡಿದಕ್ಕಿಂತ ನಾವು ನಮ್ ಮಿಷಿನ್ ಎಲ್ಲೋ ಕಲ್ದೋಗ್ಬಿಟ್ಟೈತೆ. ನನ್ ಮಗುಗ್ ಮಾತು ಬರಲ್ಲ, ಕಿವಿನೂ ಕೇಳ್ಸಲ್ಲ. ನಾವು 3 ಜನ ಮನೆಯಲ್ಲಿ ಇರೋದು. ನಮ್ಗೆ ಇದೇ ದುಃಖ ಆಗ್ತಾ ಇರೋದು, ಬೇರೆ ಏನಿಲ್ಲ. ನಾನ್ ತುಂಬಾ ಕಷ್ಟಪಟ್ಟಿದ್ದೀನಿ ಮಿಷಿನ್ಗೆ. ಇವಾಗ ಹೇಳ್ತಾವ್ರೆ ನಾನ್ ಈಸ್ಕೊಡ್ತೀನಿ, ನೀನ್ ಈಸ್ಕೊಡ್ತೀನಿ ಅಂತ. ನಾನ್ ಸುತ್ತಾಡಿದ್ದು ನನ್ಗೆ ಗೊತ್ತು ಎಷ್ಟೆಷ್ಟ್ ದೂರ ಕಳಿಸ್ತಾರೆ. ಇವತ್ತು ನನ್ ರಿಮಾನ್ಸ್ಗೆ ಹೋಗ್ಬೇಕಿತ್ತು, ನಾನ್ ಹೋಗಿಲ್ಲ. ಬೇಕಂದ್ರೆ ನನ್ನ ಹತ್ರ ನೋಡಿ ಪ್ರೂಫ್ ಎಲ್ಲ ಐತೆ. ಅದು ಮಗು ಒಂದು ಕಡೆಯಲ್ಲಿ ಈ ಪರಿಸ್ಥಿತಿಯಲ್ಲಿದೆ, ಅದರ ಜೊತೆಗೆ ಈಗ ಇರೋದಕ್ಕೆ ಸೂರಿಲ್ಲ. ಇಲ್ಲ ಸರ್, ಇದಕ್ಕೆ ಮನೆ ಇಲ್ಲ, ಅಡ್ವಾನ್ಸ್ ಇಲ್ಲ, ಏನಿಲ್ಲ. ಬೀದಿ ಪಾಲ್ ಮಾಡ್ಬಿಟ್ಟಿದ್ದಾರೆ ನಮ್ಗೆ ಕೇಳೋರು ಯಾರು ಇಲ್ಲ. ನಮ್ಮ ಅಪ್ಪ ಅಮ್ಮ ಯಾರು ನಮ್ಗೆ ಇಲ್ಲ. ಒಂದೊಂದು ಸರಿ ಇಲ್ಲ, ಗಂಡನು ತುಂಬಾ ಟಾರ್ಚರ್ ಕೊಡ್ತಾನೆ. ಬೇಕಂದ್ರೆ ಇಡೀ ಮನೆಗೆ ಕೇಳಿ, ನನ್ನ ಎಷ್ಟು ಕಷ್ಟ ಪಡ್ತೀನಿ ಕೇಳಿ. ಎಷ್ಟು ಸತಿ ಪೊಲೀಸು, ಎಷ್ಟು ಸತಿ ಕಮಿಷನರ್ ಆಫೀಸು, ನಾನೆಲ್ಲಾ ಕಡೆ ಹೋಗಿದ್ದೀನಿ. ನನ್ ಗಂಡ ನನ್ಗೆ ತುಂಬಾ ಟಾರ್ಚರ್ ಕೊಡ್ತಾನೆ. ಇದಿಷ್ಟು ತಾಯಿಯ ಕಣ್ಣೀರಿನ ಕತೆ. ಪ್ರಮುಖವಾಗಿ ಬಿಡಿಎ ಅಧಿಕಾರಿಗಳ ದರ್ಪ ದಬ್ಬಾಳಿಕೆ ಏನಿದೆ, ಏಕಾಏಕಿಯಾಗಿ ಬಂದ್ರು, ಮನೆಯನ್ನ ಏಕಾಏಕಿಯಾಗಿ ಡೆಮೋಲಿಷನ್ ಮಾಡಿದ್ರು. ಒಂದು 10 ನಿಮಿಷ ಸಮಯ ಕೊಡಿ, ನಮ್ಮ ವಸ್ತುಗಳನ್ನ ಹೊರಗೆ ತರ್ತೀವಿ ಅಂತ ಹೇಳಿದ್ರು ಅವಕಾಶ ಕೊಡ್ಲಿಲ್ಲ. ಯಾರ ಬಳಿ ಹೋಗ್ಲಿ, ಮತ್ತೆ ನನ್ನ ಮಗನ ಕಿವಿಯನ್ನ ಸರಿ ಮಾಡಿಸೋದಕ್ಕೆ ಯಾರ ಬಳಿ ಹೋಗ್ಲಿ ಅಂತ ಹೇಳಿ ತಾಯಿ ಕೂಡ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.